ನಿಮ್ಗಳಿಗೆ ಯಾರಿಗಾರಿಗೆಲ್ಲ ಈ ಥರ ಆಗಿದೆ ನಂಗೆ ಗೊತ್ತಿಲ್ಲ. ಲಿಟ್ರಲಿ ನಾವೆಲ್ಲ ಅಂದ್ಕೊತೀವಿ ಇದೇನೋ ಒಂದು ಮಿಸ್ಸಾಗಿ ಹತ್ಕೊಂಡ್ಬಿಡ್ತು, ಇಲ್ಲ ಆಕಸ್ಮಿಕ ಅಂತ. ಇದು ಆಕಸ್ಮಿಕ ಅಲ್ಲ. ಇದು ಬೆಂಕಿ ಹಚ್ಚಬೇಕಾದ್ರೆ ಇರೋ ಅಂಥ ಪರಿಜ್ಞಾನ, ನಿಂತ್ಕೊಂಡಲ್ಲಿ ನೋಡ್ಕೊಬೇಕು ಅನ್ನೋ ಪರಿಜ್ಞಾನನೂ ಮನುಷ್ಯರಿಗೆ ಬರಬೇಕು. ಬೆಂಕಿ ಹಾಕ್ಬಿಟ್ಟು ಹೋಗ್ಬಿಡ್ತೀರ, ಅಸಡ್ಡೆ. ಅದನ್ನು ಆರ್ಸೋಕ್ಕೂ ಕೂಡ ಒಂದು ಅಸಡ್ಡೆ. ಈ ಅಸಡ್ಡೆ ಬೆಳಗ್ಗೆ ಯಾರಿಗೋ ಒಬ್ರಿಗೆ 2 ಸೀಬೆ ಹಣ್ಣು ಕೊಟ್ಟಿದ್ದೆ ನಾನು, ಸರ್ ತೊಗೊಳ್ಳಿ ತಿನ್ನಿ ನಮ್ಮ ತೋಟದ್ದು ಅಂತ. ಓಕೆ, ಆ ಮನುಷ್ಯ ಫೋನ್ ಮಾಡಿ ಹೇಳಿದ್ರು ಇದೇ ಥರ ಆಗಿರುತ್ತೆ. ಎಲ್ಲೋ ಹಚ್ಬಿಡ್ತಾರೆ, ಆಮೇಲೆ ನಾವು ಅಂದ್ಕೊಳೋದು ಇದು ಆಕ್ಸಿಡೆಂಟ್ ಅಂತ. ಇದು ಆಕ್ಸಿಡೆಂಟ್ ಅಲ್ಲ. ಇದು ಖಂಡಿತ ನಾನು ಹೋಗಿ ಅವ್ರ ಮನೇಲಿ ಇವತ್ತು ಮಾತಾಡೇ ಆಡ್ತೀನಿ. ಇದು ಖಂಡಿತ ಇದು ಆಕ್ಸಿಡೆಂಟ್ ಅಲ್ಲ. ಇದು ಆಕ್ಸಿಡೆಂಟ್ಗೂ ಹಚ್ಬಿಟ್ಟು ಓಕೆ ಅಜಾಗರೂಕತೆ ಇದು. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೊಂದು ದುರಂತ ನಡೆದಿದೆ ನಮ್ಮ ತೋಟದಲ್ಲಿ. ಈ ಪಕ್ಕದ ತೋಟದವರು ಬೆಂಕಿ ಹಾಕ್ಬಿಟ್ಟು ಊಟಕ್ಕೆ ಅಂತ ಹೋಗಿದ್ದಾರೆ. ಎಂಥ ಸ್ಥಿತಿ ಇದೆ ನೋಡಿ ನಮಗೆ. ಓಕೆ, ಯಾರಿಗೂ ಇನ್ನೊಬ್ಬರ ಬಗ್ಗೆ ಕಿಂಚಿತ್ತೂ ಕೂಡ ಓಕೆ ಪರಿಜ್ಞಾನನೂ ಇಲ್ಲ, ಇನ್ನೊಬ್ರಿಗೆ ಏನೋ ತೊಂದರೆ ಆಗುತ್ತೆ ಅನ್ನೋ ಒಂದು ಯೋಚನೆನೂ ಇಲ್ಲ. ಅಲ್ಲಿ ಬೆಂಕಿ ಹಚ್ಬಿಟ್ಟು ಹೋಗಿದ್ದಾರೆ. ಹತ್ಕೊಂಡು ಬಂದು ಉರಿದು ನೋಡಿ, ಈ ಬೇಲಿ ಉರಿದು ನಮ್ದು ಇಲ್ಲೆಲ್ಲ ನಮ್ಮ ಗ್ಲಿಡ್ಸಿಡಿಯಾ ಗಿಡದ ಎಲ್ಲ ಎಲೆ ಬಿದ್ದಿತ್ತು. ಬಿದ್ದಿದ ತಕ್ಷಣ ಇದಿಷ್ಟು ಹತ್ಕೊಂಡು ಅದೇ ಇದಿಷ್ಟು ಹತ್ಕೊಂಡು ಇವೆಲ್ಲ ಡ್ರಿಪ್ ಪೈಪ್ ಸುಟ್ಟೋಗಿತ್ತು. ಓಕೆ, ಈ ಥರ ನೋಡಿ ಎಲ್ಲ ಸುಟ್ಟೋಗಿತ್ತು. ಈಗ ನಾನು, ನನ್ನ ಮಗ, ನನ್ನ ವೈಫ್ 3 ಜನ ಒಂದು ಸ್ವಲ್ಪ ನಂಜನಗೂಡಿಗೆ ಹೋಗ್ಬೇಕಿತ್ತು. ಬೆಳಗ್ಗೆ ತಾನೇ ತೋಟಕ್ಕೆ ಬಂದು ಎಲ್ಲ ಸೀಬೆ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದೆ. ನೋಡಿ ಹೆಂಗೆ ಹತ್ಕೊಂಡು ಉರಿದಿದೆ ಪೂರ್ತಿ. ನೋಡಿ ಇಲ್ಲಿ ನಮ್ಮದು ಡ್ರಿಪ್ಪದು ಮೇನ್ ಲೈನ್ ಬರುತ್ತೆ ನೋಡಿ. ಇಲ್ಲೇನಂದರೆ ಇಲ್ಲೊಂದು ಸ್ವಲ್ಪ ಭೂಮಿ ಒಳಗಡೆ ಇರೋದ್ರಿಂದ ಒಂದು ಸ್ವಲ್ಪ ನೋಡಿ ಇಲ್ಲಿ ಮಾತ್ರ ಉರಿದಿದೆ. ಮೇನ್ ಲೈನ್ ಏನೂ ಉರಿದಿಲ್ಲ. ಇಲ್ಲೊಂದು 2 ಕಡೆ ಮಾತ್ರ ಮೇನ್ ಲೈನು ಒಂಚೂರು ಬೊಬ್ಬೆ ಬಂದಿದೆ. ನೋಡಿ ಇಷ್ಟು ಸುಟ್ಟಾಗಿದೆ. ಇಲ್ಲಿ ಒಂದು ಸೀಬೆ ಸೊಸಿ ಇತ್ತು, ಇದೊಂದು ಸೀಬೆ ಸೊಸಿ ಸುಟ್ಟೋಗಿದೆ ನೋಡಿ. ಈ ಸೀಬೆ ಸೊಸಿನೂ ಮೋಸ್ಟ್ಲಿ ಬರುತ್ತಾ ಇಲ್ವೋ ಡೌಟು. ನೋಡಿ ಇದು ಅದೇ ಕತೆ. ಅಕ್ಕಪಕ್ಕದಲ್ಲಿ ಕೆಮಿಕಲ್ ಹಾಕೋದು ಅಲ್ದಿರ ಬೆಂಕಿನೂ ಹಾಕ್ಬಿಡ್ತಾರೆ. ಇದು ರಿಯಲಿ ಇದು ಯಾರು ಪೂರ್ತಿ ಒಂಥರ ಜಾಗೃತಿ ಇಲ್ದಿರ ಮಾಡಿರೋದು. ಅವ್ರ ಜಾಗಕ್ಕೆ ಮಾತ್ರ ಒಂದಿಷ್ಟು ಬೆಂಕಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಿಸಿಲಿಗೆ ಗಾಳಿಗೆ ಬಂದು ಅದು ಇಲ್ಲೆಲ್ಲ ಇಷ್ಟು ಹೋಗಿದೆ. ಸುಮಾರು ಹತ್ತತ್ರ ಈ ಪಕ್ಕದ್ದು 1 ಎಕರೆಯಿಂದ ಸುಟ್ಕೊಂಡು ಬಂದಿದೆ. ಇವರಂತ ಹಿಂಗೆ ತಕ್ಲು ಬಿಟ್ಕೊಂಡಿರ್ತಾರೆ, ಏನಾದರೂ ಪರವಾಗಿಲ್ಲ. ನೋಡಿ ನಮ್ಮವು ಏನೋ ತೆಂಗಿನ ಗಿಡ ಇಷ್ಟು ಸುಟ್ಟೋಗಿದೆ. ಗೊತ್ತಿಲ್ಲ ಇದೇನಾಗುತ್ತೆ ಅಂತ. 2-3 ಸೀಬೆ ಗಿಡ ಹೋಗಿದೆ. ಇದಿಷ್ಟು ಡ್ರಿಪ್ ಲೈನ್ ಹೋಗಿದೆ. ದಯವಿಟ್ಟು ಯಾರೇ ಬೆಂಕಿ ಹಾಕಿದ್ರೆ ದಯವಿಟ್ಟು ನಿಂತ್ಕೊಳ್ಳಿ. ನಾನು ಸಾರಿ ಹೇಳ್ತಾ ಇದ್ದೀನಿ. ಓಕೆ, ಇವತ್ತೇನೋ ಒಬ್ಬರು ಹೇಳಿದ್ರು, ಓಡ್ ಬಂದೋ ಇಷ್ಟಕ್ಕೆ ನಿಲ್ತು. ಇಲ್ಲ ಅಂತಿದ್ರೆ ಇದೇ ಬೆಂಕಿ ಕಂಟಿನ್ಯೂ ಆಗಿದ್ರೆ ಏನಾಗಿರೋದು ಹೇಳಿ. ಆಮೇಲೆ ಒಂದು ಸಾರಿ ಇರ್ತಾ ಇದ್ರಿ, ಸುಮ್ಮನೆ ಆಗ್ತಾಯಿದ್ರಿ ಅಷ್ಟೇ. ಇಷ್ಟೆಲ್ಲ ನನ್ನ 3 ವರ್ಷದ ಶ್ರಮ ಎಲ್ಲ ಹೋಗ್ಬಿಡುತ್ತೆ. ನೀವುಗಳು ಕೂಡ ಇದೇ ಥರ ಶ್ರಮ ಮಾಡಿ ಹಾಕಿರ್ತೀರ. ದಯವಿಟ್ಟು ಯಾರ್ಯಾರು ಎಲ್ಲ ರೈತರು ನಿಮ್ಮ ಜಮೀನಿಗೆ ಬೆಂಕಿ ಹಾಕ್ತಾಯಿದ್ದೀರ, ದಯವಿಟ್ಟು ಇದನ್ನೊಂದು ತಲೆಯಲ್ಲಿ ಇಟ್ಕೊಂಡು ಮಾಡಿ. ಓಕೆ, ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗೋನು, ನಾನು 3 ಹೊತ್ತು ಇಲ್ಲಿ ಇರೋಕ್ಕಾಗಲ್ಲ. ಬೆಂಕಿ ಹಾಕ್ಬಿಟ್ಟು ಹೋಗ್ಬಿಡ್ತೀರ, ಅಸಡ್ಡೆ. ಅದನ್ನು ಆರ್ಸೋಕ್ಕೂ ಕೂಡ ಒಂದು ಅಸಡ್ಡೆ. ಈ ಅಸಡ್ಡೆಯಿಂದ ಇವತ್ತು ಇಷ್ಟಾಗಿದೆ. ದೇವ್ರ ದಯೆ. ಓಕೆ, ಬೆಳಗ್ಗೆ ಯಾರಿಗೋ ಒಬ್ರಿಗೆ 2 ಸೀಬೆ ಹಣ್ಣು ಕೊಟ್ಟಿದ್ದೆ ನಾನು, ಸರ್ ತೊಗೊಳ್ಳಿ ತಿನ್ನಿ ನಮ್ಮ ತೋಟದ್ದು ಅಂತ. ಓಕೆ, ಆ ಮನುಷ್ಯ ಫೋನ್ ಮಾಡಿ ಹೇಳಿದ್ರು, ಸರ್ ನೋಡಿ ಹಿಂಗೆ ಬೆಂಕಿ ಹತ್ಕೊಂಡು ಬರ್ತಾ ಇದೆ, ಮೋಸ್ಟ್ಲಿ ನಿಮ್ಮ ತೋಟಕ್ಕೂ ಬಂದುಬಿಡುತ್ತೆ ಅನಿಸುತ್ತೆ. ನಾನು ಸುತ್ತ ನಿಂತ್ಕೊಂಡು ನೋಡಿದೆ, ಆರ್ಸೋಕ್ಕೂ ಆಗಲಿಲ್ಲ ನನ್ನ ಕೈಯಲ್ಲಿ. ಓಕೆ, ಅಷ್ಟೊಂದು ಜೋರಾಗಿ ಬರ್ತಿತ್ತು ಬೆಂಕಿ ಅಂತ ಹೇಳಿದ್ರು. ಬಿದ್ದ ಅಂತ ಓಡಿ ಬಂದೆ. ಇಲ್ಲಿ ಒಬ್ರಿಗೆ ಫೋನ್ ಮಾಡಿ ಹೇಳಿದೆ. ಪಾಪ ಆ ಹುಡುಗರು ಬಂದು ಇಷ್ಟಕ್ಕೆ ಆರಿಸಿದ್ದಾರೆ. ಇಲ್ಲ ಅಂದಿದ್ರೆ ಪೂರ್ತಿ ಹತ್ಕೊಂಡು ಉರಿದೋಗಿರೋದು. ಇರೋ ಖಂಡಿತ ನನ್ನ ತಪ್ಪು ಏನೂ ಇಲ್ಲ. ಓಕೆ, ಎಲ್ಲ ಒಂಥರ ಏನೋ ಪರಿಜ್ಞಾನ ಇಲ್ದಿರ ಮಾಡ್ತಾ ಇರೋಂಥ ಒಂದು ಸಣ್ಣ ತಪ್ಪುಗಳಿಗೆ ನೋಡಿ ನಾನು ಈಗ ಅನುಭವಿಸ್ತಾ ಇದ್ದೀನಿ. ಸೊ ನಂತರ ತುಂಬ ಜನ ರೈತರಿಗೂ ಇದೇ ಥರ ಆಗಿರುತ್ತೆ. ಎಲ್ಲೋ ಹಚ್ಬಿಡ್ತಾರೆ, ಆಮೇಲೆ ನಾವು ಅಂದ್ಕೊಳೋದು ಇದು ಆಕ್ಸಿಡೆಂಟ್ ಅಂತ. ಇದು ಆಕ್ಸಿಡೆಂಟ್ ಅಲ್ಲ. ಇದು ಖಂಡಿತ ನಾನು ಹೋಗಿ ಅವ್ರ ಮನೇಲಿ ಇವತ್ತು ಮಾತಾಡೇ ಆಡ್ತೀನಿ. ಇದು ಖಂಡಿತ ಇದು ಆಕ್ಸಿಡೆಂಟ್ ಅಲ್ಲ. ಇದು ಆಕ್ಸಿಡೆಂಟ್ಗೂ ಹಚ್ಬಿಟ್ಟು ಓಕೆ ಅಜಾಗರೂಕತೆ. ಇದು ನಿಮ್ಮಂಥವ್ರ ಅಜಾಗರೂಕತೆಯಿಂದನೇ ಈ ಥರ ಆಗಿರೋದು. ಒಂಚೂರಾದರೂ ಜಾಗೃತೆ ಇರಬೇಕು ಮನುಷ್ಯನಿಗೆ.
ಲಿಟ್ರಲಿ ನೀವುಗಳು ಕೂಡ ದಯವಿಟ್ಟು ಯಾರಾದರೂ ಬೆಂಕಿ ಹಾಕ್ತಾ ಇದ್ದರೆ ಅಕ್ಕಪಕ್ಕದವ್ರನ್ನ ಕರೀರಿ, ಸರ್ ಬನ್ನಿ ನಾನು ಬೆಂಕಿ ಹಾಕ್ತಾ ಇದ್ದೀನಿ, ನೀವು ನಿಂತ್ಕೊಳ್ಳಿ, ಏನೋ ಆದ್ರೆ ಆರ್ಸನ ಅಂತ ಹೇಳಿ ಖಂಡಿತ ಬರ್ತೀನಿ ನಾನು. ಸುಮ್ಮನೆ ಬಂದು ಹಾಕ್ಬಿಟ್ಟು ಹೋಗ್ಬಿಟ್ರೆ ಅರೆ 3 ವರ್ಷದಿಂದ ಸಾಕಿದ್ದೀವಿ ತೆಂಗಿನ ಗಿಡ, ಇದೇನು ಮಾಡಿತ್ತೇಳಿ ಕೇಳಿದ್ರೆ ಹೇಳ್ತಾರೆ ಒಂದು ಚಾಪೆ ಅಗಲ ಹೋಗಿದೆ ಅಂತಾರೆ. ಇದೊಂದು ಚಾಪೆನಾ ನೋಡಿ, ಇದೊಂದು ಚಾಪೆ ಅಗಲನ ಇದು? ಹಾಂ, ನನ್ನ ಅದೃಷ್ಟ ಇಲ್ಲಿ ಪೈಪ್ ಒಳಗಡೆ ಇದೆ, ಬೆಂಕಿ ಹತ್ಕೊಂಡಿಲ್ಲ. ಇಲ್ಲ ಅಂದ್ರೆ ನೋಡಿ ಎಲ್ಲ ಹೋಗ್ಬೇಕು ಫ್ಯಾಮಿಲಿ ಕರ್ಕೊಂಡು, ಹಿಂಗಿದೆ ಮತ್ತು ತೋಟ ಬಿಡೋಕ್ಕಾಗಲ್ಲ, ನಿಂತ್ಕೊಂಡು ನಾವು ರೆಡಿ ಮಾಡ್ತಾಯಿದ್ದೀವಿ. ಹಾಂ ನೋಡಿ, ನಾವು ನಿಂತ್ಕೊಂಡು ರೆಡಿ ಮಾಡ್ತಾಯಿದ್ದೀವಿ. ನಮ್ಮ ತೋಟ ನಾವೇ ಮಾಡ್ಬೇಕು, ಬೇರೆಯವ್ರು ಯಾರೂ ಮಾಡಲ್ಲ. ಬಟ್ ಅಂದರೂ ನಿಮ್ಮ ಒಂದು ಚಿಕ್ಕ ಒಂದೇ ಒಂದು ನಿಮಿಷ ನೀವು ಅಲ್ಲಿ ನಿಂತ್ಕೊಂಡು ಹಚ್ಚಿ ಆರಿಸಿ ಹೋಗ್ಬಿಟ್ಟಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮತ್ತೆ 2ನೇ ಟೈಮ್ ಇದೇ ಥರ ಆಗ್ತಾಯಿದೆ ನಮ್ಮ ತೋಟಕ್ಕೆ. ನಾನಂತೂ ಈ ಸತಿ ಖಂಡಿತ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂತೀನಿ. ಅದರಿಂದಾಗಿ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮಿಂದ ಆದರೂ ಇವ್ರು ಹಾಕ್ಬೇಕಾದ್ರೆ ನಿಂತ್ಕೊಂಡು ತುಂಬಾ ಜಾಗೃತಿಯಿಂದ ಹಾಕಿ ಹೋಗಬೇಕು. ನಿಮ್ಗಳ ಜೊತೆನೂ ಇದೇ ಥರ ಆಗಿದೆ ಅಂದರೆ ಇದು ಯಾವುದೇ ರೀತಿ ಆಕ್ಸಿಡೆಂಟ್ ಅಲ್ಲ ಇದು. ಓಕೆ, ಅವರ ಅಜಾಗರೂಕತೆಯಿಂದ ಓಕೆ, ಅವ್ರು ಹಾಕಿರೋ ಬೆಂಕಿನ ಆರಿಸೋಕ್ಕೆ ಅಲ್ಲಿ ನಿಂತ್ಕೊಂಡು ಉರ್ಸೋಕ್ಕಾಗದಿದ್ರು ಮನೆಗೆ ಹೋಗಿರೋದ್ರಿಂದ ಆಗಿರೋವಂಥ ಪರಿಸ್ಥಿತಿ ಇದು. ಮೂರು 4 ವರ್ಷ ಕಷ್ಟ ಬಿದ್ದು ಸಾಕಿದ್ದೀವಿ ಗಿಡಗಳನ್ನ, ಮಕ್ಕಳಿಗಿಂತ ಹೆಚ್ಚಾಗಿ. ದಯವಿಟ್ಟು ನೀವುಗಳು ಕೂಡ ನಿಮ್ಮ ಅಕ್ಕಪಕ್ಕ ಈ ಥರ ಹಾಕೋರಿದ್ರೆ ದಯವಿಟ್ಟು ಹೇಳಿ, ಈ ಥರ ಹಾಕ್ತಾಯಿದ್ದೀನಿ ಬೆಂಕಿ, ನಾನು ನಿಂತ್ಕೊಂಡು ನೋಡ್ಕೊಳ್ಳಿ ಅಂತ ನಿಲ್ತೀವಿ ನಾವು. ನಿಮ್ಗಳಿಗೆ ಯಾರಿಗೆಲ್ಲ ಈ ಥರ ಆಗಿದೆ ನಂಗೆ ಗೊತ್ತಿಲ್ಲ. ಲಿಟ್ರಲಿ ನಾವೆಲ್ಲ ಅಂದ್ಕೊತೀವಿ ಇದೇನೋ ಒಂದು ಮಿಸ್ಸಾಗಿ ಹತ್ಕೊಂಡ್ಬಿಡ್ತು, ಇಲ್ಲ ಆಕಸ್ಮಿಕ ಅಂತ. ಇದು ಆಕಸ್ಮಿಕ ಅಲ್ಲ. ಇದು ಬೆಂಕಿ ಹಚ್ಚಬೇಕಾದ್ರೆ ಇರೋ ಅಂಥ ಪರಿಜ್ಞಾನ, ನಿಂತ್ಕೊಂಡು ಅಲ್ಲಿ ನೋಡ್ಕೊಬೇಕು ಅನ್ನೋ ಪರಿಜ್ಞಾನನೂ ಮನುಷ್ಯರಿಗೆ ಬರಬೇಕು. ಈ ಗಿಡಗಳು ಏನು ಮಾಡಿದ್ದು ಹೇಳಿ? ಈ ಡ್ರಿಪ್ ಪೈಪ್ ಏನು ಮಾಡಿತ್ತು? ಏನು ತಪ್ಪಿದ್ರದ್ದು? ಪಾಪ ದೇವ್ರ ಥರ ಯಾರೋ ಒಬ್ಬ ಹುಡುಗ ಬಂದು ಆರಿಸ್ದ. ಓಕೆ, ಇನ್ನೊಬ್ಬರು ಹೇಳಿದ್ರು, ಇಲ್ಲ ಅಂದಿದ್ರೆ ಏನಾಗಿರೋದು ಇವತ್ತು? ಆಮೇಲೆ ಒಂದು ಸಾರಿ ಹೇಳ್ತೀರಾ, ಇಲ್ಲ ಹಿಂಗಾಗಿದೆ ಸಾರ್ ಅಂತೀರಾ ಅಷ್ಟೇ. ದಯವಿಟ್ಟು ಯೋಚನೆ ಮಾಡಿ, ಬೆಂಕಿ ಹಚ್ಚಕ್ಕೆ ಮುಂಚೆ. ಬೆಂಕಿ ಅನ್ನೋದು ನೀರು ಅಥವಾ ಬೇರೆದಲ್ಲ, ಎಲ್ಲನೂ ಸುಟ್ಟಾಕತ್ತೆ.